ಹಣವನ್ನ ಅಟ್ರಾಕ್ಟ್ ಮಾಡೋದ್ರಿಂದ ನಿಮ್ಮ ಜೀವನ ಏನೇ ಆಗಿರಲಿ ಇವತ್ತು ಅದು ಖಂಡಿತ ಬದಲಾಗುವಂಥದ್ದು. ಅಂಡ್ ಈ ವಿಡಿಯೋ ಮುಗಿಯೋದ್ರೊಳಗೆ ನಿಮಗೆ ಯಾವುದಾದ್ರೂ ಒಂದು ಸಿಗ್ನಲ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಲೈಫಲ್ಲಿ ಇದೆಲ್ಲ ಆಗೋಗಿದೆ. ಇದು ಹೇಗೆ ಅಂದ್ರೆ ಇದೊಂಥರ ಮ್ಯಾಜಿಕ್ ಇದ್ದ ಹಾಗೆ. ಬಟ್ ಇದು ಮ್ಯಾಜಿಕ್ ಅಲ್ಲ, ಇದೊಂದು ಎನರ್ಜಿಯ ಸೈನ್ಸ್. ತುಂಬಾ ಜನ ಹೇಳಿದರೆ ಈ ವಿಡಿಯೋನ ನೋಡುವಾಗ್ಲೇನೆ ಅವರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅಂತ. ಯಾರಿಗೋ ಒಂದು ಫೋನ್ ಕಾಲ್ ಇಂದ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಇನ್ಯಾರಿಗೋ ಹೊಸ ಐಡಿಯಾಸ್ ಬಂದಿದೆ, ಇನ್ಯಾರಿಗೋ ದೊಡ್ಡ ಅಮೌಂಟ್ ನ ಒಂದು ಟ್ಯಾಕ್ಸ್ ರೀಫಂಡ್ ರೂಪದಲ್ಲಿ ಅವರಿಗೆ ಬಂದಿದೆ, ಇನ್ಯಾರಿಗೋ ಒಳ್ಳೆಯ ಒಂದು ಸ್ಯಾಲರಿ ಜೊತೆಗೆ ಜಾಬ್ ಸಿಕ್ಕಿದೆ, ಹಾಗೆ ಜಾಬ್ ಮಾಡ್ತಾ ಇದ್ರೆ ಅವರಿಗೆ ಹೈಕ್ ಆಗಿದೆ, ಜೊತೆಗೆ ಬಿಸ್ನೆಸ್ ಮೆನ್ ಆಗಿದ್ರೆ ಅವರಿಗೆ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಬಂದಿದೆ ಕೂಡ. ನಾವಿವತ್ತು ಒಂದು ಒಳ್ಳೆ ಪ್ರಿನ್ಸಿಪಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು ಎಲ್ಲ ಟೈಮಲ್ಲೂ ವರ್ಕ್ ಆಗುವಂಥದ್ದು ನಿಮ್ಮ ಲೈಫಲ್ಲಿ. ಹಾಗೆಯೇ ನೀವು ಅದನ್ನು ಕರೆಕ್ಟ್ ವೇನಲ್ಲಿ ಅಪ್ಲೈ ಮಾಡಿದ್ರೆ ಮಾತ್ರ ವರ್ಕ್ ಆಗುವಂಥದ್ದು. ವಿಡಿಯೋ ತುಂಬಾನೇ ಪವರ್ಫುಲ್ ಆಗಿದೆ, ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಮುಖ್ಯವಾದ ಕೆಲಸವನ್ನ ನೀವು ಮಾಡಬೇಕು. ಅದೇನು ಅಂದ್ರೆ ನೀವು ಪ್ರೆಸೆಂಟ್ ಅಲ್ಲಿ ಇರಬೇಕಷ್ಟೇ, ಪೂರಾ ಅಬ್ಸರ್ವ್ ಮಾಡಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನ ನೀವು ಕೇಳಿಸ್ಕೋಬೇಕು. ನಿಮ್ಮ ಫಿನಾನ್ಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಕೆಲವೇ ಕ್ಷಣದಲ್ಲಿ ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆನ ಇಟ್ಕೋಬೇಕು. ಸೊ ಎಲ್ಲಾ ಡಿಸ್ಟ್ರಾಕ್ಷನ್ಸ್ ಅನ್ನ ಪಕ್ಕಕ್ಕೆ ತಳ್ಳಿ ಮುಖ್ಯವಾದ ವಿಚಾರವನ್ನ ನೀವು ತಿಳ್ಕೋಬೇಕು. ಏನು ಅಂದ್ರೆ ಹಣದ ಒಂದು ಕೊರತೆಗೋಸ್ಕರ ನೀವು ಜನ್ಮ ತಳಿಲ್ಲ, ನಿಮ್ಮನ್ನ ಆ ರೀತಿಯಾಗಿ ಪ್ರೋಗ್ರಾಮ್ ಮಾಡ್ಬಿಟ್ಟಿದ್ದಾರೆ ಅಷ್ಟೇನೆ. ನೀವು ಹೇಳ್ಬೋದು ಡೆಸ್ಟಿನಿ ಅಂದ್ರೆ ಇದೆ ಅಲ್ವಾ, ಅದು ಫಿಕ್ಸ್ ಅಲ್ವಾ, ಈಗಾಗಲೇ ಅದು ಫಿಕ್ಸ್ ಆಗಿ ಹೋಗಿದೆ ಅಲ್ವಾ, ಚೇಂಜ್ ಮಾಡಕ್ ಆಗಲ್ಲ ಅಂತ ನೀವು ಹೇಳ್ಬೋದು. ಆದ್ರೆ ಪ್ರೋಗ್ರಾಮಿಂಗ್ ಆಗಿದೆಯಲ್ಲ ಇಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ಅದನ್ನ ನೀವು ಚೇಂಜ್ ಮಾಡ್ಕೋಬಹುದು. ಅದು ಸಾಧ್ಯ ಅಲ್ವಾ? ನಿಮ್ಮ ಈಗಿರೋ ಫಿನಾನ್ಷಿಯಲ್ ಕಂಡೀಷನ್ನು ನಕ್ಷತ್ರಗಳ ಮಧ್ಯೆ ಏನು ಖಂಡಿತ ಬರ್ದಿಲ್ಲ. ಅದನ್ನ ನೀವು ಬಾಲ್ಯದಲ್ಲಿರುವಾಗಲೇ 7 ವರ್ಷದ ಅವಧಿಯಲ್ಲಿ ಸೆಟ್ ಮಾಡಿರುವಂತಹ ಪ್ರೋಗ್ರಾಮ್ ಅದು. ಹೌದು, ಏನು ಅಂದ್ರೆ ಹಣದ ಬಗ್ಗೆ ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ಮ ಸುತ್ತಮುತ್ತ ಇರೋ ಜನ ಇರ್ಬೋದು, ಅವರ ಎಕ್ಸ್ಪೀರಿಯನ್ಸ್ ಜೊತೆಗೆ ಅವ್ರು ಹೇಳಿದಂತಹ ಮಾತುಗಳು ಇವತ್ತಿಗೂ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹಾಗೆ ಪ್ರಿಂಟ್ ಆಗ್ಬಿಟ್ಟಿದೆ. ಈಗಲೂ ಕೂಡ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸೈಲೆಂಟ್ ಆಗಿ ಓಡ್ತಾನೆ ಇರುತ್ತೆ. ಅದರಿಂದನೇ ಹಣದ ಮೇಲಿನ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ಬಿಲೀಫು ಕೂಡಿರುವಂಥದ್ದು. ನೀವೇ ಯೋಚನೆ ಮಾಡಿ, ನೀವು ಚಿಕ್ಕವರಿದ್ದಾಗ ಕೇಳಿರ್ತೀರಾ, ಹಣ ಮರದಲ್ಲಿ ಬಿಡೋದಿಲ್ಲ, ಶ್ರೀಮಂತರೆಲ್ಲ ತುಂಬಾ ಕೆಟ್ಟೋರು, ಸ್ವಾರ್ಥಿಗಳು, ಅವರು ಅಡ್ಡದಾರಿಲೇ ದುಡ್ಡನ್ನು ಸಂಪಾದನೆ ಮಾಡಿರ್ತಾರೆ, ನಾವು ಇದನ್ನೆಲ್ಲ ಪಡೆಯೋದಕ್ಕೆ ನಮ್ಗೆ ಅರ್ಹತೆ ಇದೆಯಾ, ನಮ್ಮಂತ ಬಡವರಿಗೆ ಅಥವಾ ಮಧ್ಯಮ ವರ್ಗದವರಿಗೆ ಇದೆಲ್ಲ ಸಾಧ್ಯನಾ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು, ನಾವು ಅತಿಯಾಗಿ ಖರ್ಚುಗಳನ್ನ ಮಾಡೋದಕ್ಕೆ ಹೋಗ್ಬಾರ್ದು, ಕನಸುಗಳನ್ನ ಕಾಣೋದಕ್ಕೆ ಹೋಗ್ಬಾರ್ದು. ಸೊ ಇದೆಲ್ಲ ಬರೀ ಪದಗಳಾಗಿರ್ಲಿಲ್ಲ, ಇದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗ್ಬಿಟ್ಟಿದೆ. ಬಟ್ ಈಗ ಒಂದು ಎಕ್ಸ್ಟ್ರಾರ್ಡಿನರಿ ಮಾತಿದೆ, ಕೆಲವೇ ನಿಮಿಷದಲ್ಲಿ ಆ ಒಂದು ಹಳೆಯ ಸಿಸ್ಟಮ್ ಏನಿದೆ ಅದನ್ನ ನಾನು ಬದಲಾಯಿಸ್ತಾ ಇದ್ದೀನಿ. ಕೆಲವು ಹೊಸ ನಂಬಿಕೆಗಳನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಎಷ್ಟು ಪವರ್ಫುಲ್ ಅಂದ್ರೆ ಕ್ವಾಂಟಮ್ ಫೀಲ್ಡ್ ಅಲ್ಲಿ, ಅಂದ್ರೆ ಸ್ಪಿರಿಚುವಲ್ ಪೀಪಲ್ ಹೇಳ್ತಾರಲ್ಲ ಡಿವೈನ್ ಮ್ಯಾಟ್ರಿಕ್ಸ್ ಅಂತ, ಅದು ನಿಮ್ಮ ಎನರ್ಜಿಯನ್ನ ಇಮ್ಮಿಡಿಯೇಟ್ ಆಗಿ ಮ್ಯಾಚ್ ಮಾಡುವಂಥದ್ದು. ಅದೇ ತರಹದ ಸರ್ಕಮ್ಸ್ಟೆನ್ಸಸ್, ಆಪರ್ಚುನಿಟೀಸ್ ಅನ್ನ ರೀಅರೇಂಜ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳುವಂಥದ್ದು. ಇದು ಯಾವುದೇ ಒಂದು ಫ್ಯಾಂಟಸಿ ಅಲ್ಲ, ಕ್ವಾಂಟಮ್ ಫಿಸಿಕ್ಸ್ ಇದನ್ನ ಪ್ರೂವ್ ಕೂಡ ಮಾಡಿದೆ. ಅಬ್ಸರ್ವೇಷನ್ ಅಥವಾ ಅವೇರ್ನೆಸ್ ಇಂದ ರಿಯಾಲಿಟಿ ಚೇಂಜ್ ಆಗುತ್ತೆ ಅನ್ನೋದು. ಅದಕ್ಕೆ ನಾನು ಪ್ರೆಸೆಂಟ್ ಅಲ್ಲಿ ಇರಿ ಅಂತ ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದು. ಸಬ್ ಅಟಾಮಿಕ್ ಲೆವೆಲ್ ಮೇಲೆ ನಿಮ್ಮ ಕಾನ್ಶಿಯಸ್ ಏನಿದೆ ಅದು ಲಿಟ್ರಲಿ ನಿಮ್ಮ ಜೀವನವನ್ನ ಶೇಪ್ ಮಾಡುವಂಥದ್ದು, ನಿಮ್ಮ ಜೀವನ ಹೇಗಿರುತ್ತೆ ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು. ನಿಮ್ಮ ಫಿನಾನ್ಷಿಯಲ್ ರಿಯಾಲಿಟಿನೂ ಕೂಡ ಅದು ಶೇಪ್ ಮಾಡುತ್ತೆ. ಅದು ನಿಮಗೆ ಅವೇರ್ನೆಸ್ ಇಲ್ಲ ಅಷ್ಟೇನೆ. ಇದನ್ನ ಯಾವ ಸ್ಕೂಲಲ್ಲೂ ಫಿನಾನ್ಷಿಯಲ್ ಟೀಚರ್ಸ್ ಕೂಡ ಹೇಳೋದಿಲ್ಲ. ಏನು ಅಂದ್ರೆ ಅಟ್ರಾಕ್ಷನ್ ಆಪೋಸಿಟ್ ಏನು, ಡಿಸ್ಟ್ರಾಕ್ಷನ್. ಇದೇ ತಾನೇ ಮ್ಯಾನಿಫೆಸ್ಟೇಷನ್ ಒಳಗಿರೋದು. ಯಾವ ಕಡೆ ನಿಮ್ಮ ಅಟೆನ್ಷನ್ ಹೋಗುತ್ತೆ ಆ ಕಡೆ ನಿಮ್ಮ ಎನರ್ಜಿ ಹರಿಯುತ್ತೆ. ಅದೇ ನಿಮ್ಮ ಜೀವನವನ್ನ ಗ್ರೋ ಮಾಡುವಂಥದ್ದು. ಜೀವನ ಒಂದು ಅಟೆನ್ಷನ್ ಆಟ ಸ್ನೇಹಿತರೆ. ತುಂಬಾ ಜನ ತಮ್ಮ ಅಟೆನ್ಷನ್ ಅನ್ನ ಬೇರೆ ಬೇರೆ ಪ್ರಾಬ್ಲಮ್ಸ್ ಅಲ್ಲಿ, ವರ್ರೀಸ್ ಅಲ್ಲಿ, ಡಿಸ್ಟ್ರಾಕ್ಷನ್ಸ್ ಅಲ್ಲಿ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅವರು ಸಕ್ಸಸ್ಫುಲ್ ಆಗ್ತೀನಿ ಅನ್ನೋದನ್ನ ಪ್ರಪಂಚಕ್ಕೆ ಪ್ರೂವ್ ಮಾಡೋದಕ್ಕೆ ನೋಡ್ತಾರೆ, ಅಬಂಡನ್ಸ್ ವರ್ಕ್ ಆಗುತ್ತೆ ಅಂತ ಪ್ರೂವ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ಸತ್ಯ ಏನು ಅಂದ್ರೆ, ಈ ಒಂದು ಸತ್ಯವನ್ನ ನಿಮಗೆ ನೀವೇ ಕನ್ವಿನ್ಸ್ ಮಾಡ್ಕೋಬೇಕು. ನಿಮಗೆ ಬೇಕಾಗಿರೋದು ಒಂದು ಫೋಕಸ್ಡ್ ಎನರ್ಜಿ ಮಾತ್ರ. ನಿಮ್ಮ ಪೂರ ಅಟೆನ್ಷನ್ ಒಂದೇ ಗೋಲ್ ಕಡೆಗೆ ಇರಬೇಕು. ಸೊ ನೆಕ್ಸ್ಟ್ ಕೆಲವು ನಿಮಿಷ ನೀವು ನಿಮ್ಮೆಲ್ಲ ಅಟೆನ್ಷನ್ ಅನ್ನ ಒಂದೇ ಒಂದು ವಿಷಯದ ಮೇಲೆ ಫೋಕಸ್ ಮಾಡಬೇಕು. ಅದೇನು ಅಂದ್ರೆ, ನೀವು ತುಂಬಾ ವೆಲ್ದಿ ಆಗಿದ್ದೀರಾ ಅಂದ್ರೆ ನೀವು ಶ್ರೀಮಂತಿಕೆಯಿಂದ ಕೂಡಿದ್ದೀರಾ ಅಂತ ಥಿಂಕ್ ಮಾಡಿ. ನೀವು ತುಂಬಾ ರಿಚ್ ಆಗಿದ್ದೀರಾ, ಅದನ್ನ ಮೈಂಡ್ ಅಲ್ಲಿ ಕೂರಿಸ್ಕೊಂಬಿಡಿ. ನಿಮ್ಮ ಹತ್ರ ಎಲ್ಲ ಇದೆ, ನಾನು ತುಂಬಾ ವೆಲ್ತಿ ಪರ್ಸನ್ ಆಗಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಅನ್ನ ನೀವು ಇಟ್ಕೊಳ್ಳಿ. ನಿಮ್ಮ ಲೋನ್ಸ್ ಬಗ್ಗೆ, ಬಿಲ್ಸ್ ಬಗ್ಗೆ, ಕರೆಂಟ್ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ಹೋಗಕ್ಕೆ ಹೋಗ್ಬೇಡಿ. ಪಾಸ್ಟ್ ಫೇಲ್ಯೂರ್ಸ್ ಬಗ್ಗೆನೂ ಸದ್ಯಕ್ಕೆ ಯೋಚನೆ ಮಾಡ್ಬಿಡಿ. ಈಗ ಒಂದು ಸೆಟ್ ಆಫ್ ಅಫರ್ಮೇಷನ್ ಯೂಸ್ ಮಾಡ್ತಾ ಇದೀವಿ, ಅದನ್ನ ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿರುವಂತದ್ದು. ಹೇಗೆ ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಜೊತೆಗೆ ಡೈರೆಕ್ಟ್ ಆಗಿ ಮಾತಾಡೋ ಹಾಗೆ.
ಇದೇ ಜಾಗದಲ್ಲಿ ನಿಮ್ಮ ಒಂದು ಫಿನಾನ್ಷಿಯಲ್ ಬ್ಲೂ ಪ್ರಿಂಟ್ ಅಡಗಿರೋದು. ಇವತ್ತು ನಾವು ಅದನ್ನ ರೀಪ್ರೋಗ್ರಾಮಿಂಗ್ ಮಾಡೋಕೆ ಹೋಗ್ತಾ ಇದೀವಿ. ಇದು ರ್ಯಾಂಡಮ್ ಪಾಸಿಟಿವ್ ಮಾತುಗಳಂತೂ ಖಂಡಿತ ಅಲ್ಲ. ಇದು ಹಲವಾರು ಎಕ್ಸ್ಪೀರಿಯನ್ಸ್, ವರ್ಷಾನುಗಂಟ್ಲೆ ಮಾಡಿರೋ ಒಂದು ರಿಸರ್ಚ್ ಇಂದ ರೆಡಿ ಆಗಿರುವಂತದ್ದು. ಅದರಿಂದ ನಿಮ್ಮ ವೈಬ್ರೇಷನ್ ಅಬಂಡೆನ್ಸ್ ನ ಫ್ರೀಕ್ವೆನ್ಸಿ ಜೊತೆಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಬೇಕು. ನೀವೇನಾದ್ರೂ ಈ ಅಫರ್ಮೇಷನ್ಸ್ ಅನ್ನ ಫುಲ್ ಫೀಲಿಂಗ್ಸ್ ಮತ್ತೆ ಕನ್ವಿಕ್ಷನ್ಸ್ ಜೊತೆಗೆ ಹೇಳ್ತಾನೆ ಇದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಚೇಂಜ್ ಮಾಡ್ಬಿಡುತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡ್ಬಿಡುತ್ತೆ. ನ್ಯೂರೋ ಸೈನ್ಸ್ ಪ್ರಕಾರ ರಿಪಿಟೇಷನ್ ಇಂದ ಹಲವಾರು ನ್ಯೂರಲ್ ಪಾತ್ವೇ ಮೈಂಡ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಈ ಅಫರ್ಮೇಷನ್ಸ್ ಒಂದು ಹೊಸ ನ್ಯೂರಲ್ ಪಾತ್ವೇ ಅನ್ನ ಕ್ರಿಯೇಟ್ ಮಾಡುವಂಥದ್ದು, ನ್ಯೂ ವೆಲ್ತ್ ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡುವಂಥದ್ದು. ನಿಧಾನವಾಗಿ ಅದು ನಿಮ್ಮ ಡಿಫಾಲ್ಟ್ ಥಿಂಕಿಂಗ್ ಆಗ್ಬಿಡುತ್ತೆ. ನಾನಿವತ್ತು ಆ ತರದ ಯೋಚನೆಗಳನ್ನ ನಿಮ್ಮ ಮೈಂಡ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಫೀಲ್ ಮಾಡಿ ನೀವು ಪೂರ್ತಿಯಾಗಿ ಪ್ರೆಸೆಂಟ್ ಅಲ್ಲಿ ಇದ್ದೀರಾ. ಈಗ ಕೆಲವು ಮನಿ ಅಫರ್ಮೇಷನ್ಸ್ ಅನ್ನ ಹೇಳ್ತಾ ಹೋಗೋಣ. ಅದನ್ನ ಬರೀ ಕೇಳಿಸ್ಕೋಬಾರ್ದು, ಅದನ್ನ ನಂಬಿ ನಿಮ್ಮ ಜೀವನದಲ್ಲಿ ಕೂಡ ಅದನ್ನ ಅಳವಡಿಸ್ಕೋಬೇಕು. ಅದನ್ನ ವಿಜುವಲೈಸ್ ಮಾಡ್ತಾ, ನೀವು ಇಮ್ಯಾಜಿನೇಷನ್ ಮಾಡ್ತಾ ಫೀಲ್ ಮಾಡಬೇಕು. ಈಗ ನಿಮ್ಮ ಲೈಫ್ ಅಲ್ಲಿ ಅದು ಆಗ್ತಾ ಇದೆ ಅನ್ನೋ ಹಾಗೆ ನೀವು ಫೀಲ್ ಮಾಡಬೇಕು. ನಿಮ್ಮ ಒಂದು ಹಣದ ಫ್ಲೋ ಈಗ ಶುರು ಆಗ್ತಾ ಇದೆ. ಮೊದಲನೇದಾಗಿ, ನಾನು ಫಿನಾನ್ಷಿಯಲ್ ಆಗಿ ಪೂರ್ತಿ ಫ್ರೀಡಮ್ ಆಗಿದ್ದೀನಿ. ನನ್ನ ಹತ್ರ ಹಣದ ಒಂದು ದೊಡ್ಡ ಖಜಾನೆಯೇ ಇದೆ. ನಾನು ಅದರ ಮಾಲೀಕನಾಗಿದ್ದೀನಿ. ಹಣ ಹಲವಾರು ದಾರಿಗಳಿಂದ ನನ್ನ ಕಡೆ ಹರಿದು ಬರ್ತಾ ಇದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ದಿನ ದಿನಕ್ಕೆ ಹೆಚ್ಚುತ್ತಾ ಇದೆ. ನಾನು ಅನ್ಲಿಮಿಟೆಡ್ ಅಬಂಡೆನ್ಸ್ ಅನ್ನ ಡಿಸರ್ವ್ ಮಾಡ್ತೀನಿ. ಅದನ್ನ ಈಗ ನಾನು ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ. ನಾನೊಂದು ಪವರ್ಫುಲ್ ಮನಿ ಮ್ಯಾಗ್ನೆಟ್ ಆಗಿದ್ದೀನಿ. ನನ್ನ ಎನರ್ಜಿ ಇನ್ಫೈನೈಟ್ ವೆಲ್ತ್ ಜೊತೆಗೆ ಅಲೈನ್ಡ್ ಆಗಿದೆ. ದಿನ ನನ್ನ ಹತ್ರ ಎಕ್ಸ್ಪೆಕ್ಟೆಡ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಬರ್ತಾನೆ ಇರುತ್ತೆ. ನನಗೆ ಎಷ್ಟು ಹಣ ಬೇಕೋ ಅಷ್ಟನ್ನ ನಾನು ಎಫರ್ಟ್ಲೆಸ್ ಆಗಿ ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ. ಅಬಂಡೆನ್ಸ್ಗೆ ನಾನು ಡೀಪ್ಲಿ ಗ್ರೇಟ್ಫುಲ್ ಆಗಿದ್ದೀನಿ, ಕನೆಕ್ಟ್ ಆಗಿದ್ದೀನಿ. ನನ್ನ ಹತ್ರ ಈಗಾಗಲೇ ಇರುವಂತಹ ಸಂಪತ್ತಿಗೆ ನಾನು ಗ್ರೇಟ್ಫುಲ್ ಆಗಿದ್ದೀನಿ, ಥ್ಯಾಂಕ್ಫುಲ್ ಆಗಿದ್ದೀನಿ. ನಾನು ಪ್ರತಿದಿನ ಸಾಕಷ್ಟು ಹಣವನ್ನ ಪಡೆದುಕೊಳ್ತಾ ಇದ್ದೀನಿ. ನನಗೆ ಏನೆಲ್ಲ ಇಷ್ಟನೋ ಅದನ್ನ ನಾನು ಮಾಡ್ತೀನಿ. ಅದರಿಂದ ನಾನು ಸಾಕಷ್ಟು ಹಣವನ್ನ ಗಳಿಸ್ತಾ ಇದ್ದೀನಿ. ನನ್ನ ಸಂಪತ್ತು ನನಗೆ ಹೇಗೆ ಬೇಕೋ ಹಾಗೆ ಜೀವನ ಮಾಡೋದಕ್ಕೆ ಅನುಮತಿ ಕೊಟ್ಟಿದೆ. ಫಿನಾನ್ಷಿಯಲ್ ಫ್ರೀಡಮ್ ಅನ್ನೋದು ನನ್ನ ಜನ್ಮ ಸಿದ್ಧ ಹಕ್ಕು. ನನ್ನ ಇನ್ಕಮ್ ಎಫರ್ಟ್ಲೆಸ್ಲಿ ಮಲ್ಟಿಪ್ಲೈ ಆಗ್ತಾನೆ ಇರುತ್ತೆ. ಯಾವ ಹಣವನ್ನ ನಾನು ಸರ್ಕ್ಯುಲೇಟ್ ಮಾಡ್ತಾ ಇದ್ದೀನಿ ಅದು ಮಲ್ಟಿಪ್ಲೈ ಆಗಿ ನನ್ನ ಹತ್ರ ವಾಪಸ್ ಬರ್ತಾ ಇದೆ. ನನಗೆ ಅಗರ್ಭ ಶ್ರೀಮಂತನಾಗುವ ಐಡಿಯಾಸ್ ಬರ್ತಾ ಇರುತ್ತೆ. ನಾನು ಯಾವುದೇ ವಸ್ತುವನ್ನು ಮುಟ್ಟಿದರೂ ಅದು ಚಿನ್ನವಾಗಿ ಬದಲಾಗ್ತಾ ಇದೆ. ನನ್ನ ಮೈಂಡ್ ಸೆಟ್ ಒಬ್ಬ ಅಗರ್ಭ ಶ್ರೀಮಂತನ ಮೈಂಡ್ ಸೆಟ್ ಆಗಿದೆ. ನಾನು ಯಾವಾಗ್ಲೂ ನನಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿಗೆನೆ ಪಡಿತಾ ಇದ್ದೀನಿ. ನನ್ನ ಹತ್ರ ಈಗ ದೊಡ್ಡ ಮಟ್ಟದಲ್ಲಿ ಹಣ ಬರ್ತಾ ಇದೆ. ನಾನು ಎಲ್ಲಾ ಫಿನಾನ್ಷಿಯಲ್ ಫೀಲ್ಡ್ ಅಲ್ಲೂ ಸಕ್ಸಸ್ಫುಲ್ ಆಗ್ತಾ ಇದ್ದೀನಿ. ಹಣ ಒಂದು ನದಿಯ ಹಾಗೆ ನನ್ನ ಹತ್ರ ಹರಿದು ಬರ್ತಾ ಇದೆ. ನಾನು ಲಕ್ಸುರಿ ಮತ್ತೆ ಅಬಂಡೆನ್ಸ್ ಲೈಫ್ ಅನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಯೂನಿವರ್ಸ್ ನನಗೆ ಹಲವಾರು ರಿಸೋರ್ಸಸ್ ಇಂದ ಸಪೋರ್ಟ್ ಮಾಡ್ತಾ ಇದೆ. ಪ್ರತಿದಿನ ನನಗೆ ಅನ್ಎಕ್ಸ್ಪೆಕ್ಟೆಡ್ ಹಣ ಬರ್ತಾನೆ ಇರುತ್ತೆ. ನನ್ನ ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಮನಿ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಾ ಇದೆ. ಸಂಪತ್ತನ್ನ ಪಡೆಯುವುದು ನನಗೆ ತುಂಬಾ ಈಸಿ ಆಗಿದೆ. ನನ್ನ ಸಂಪತ್ತಿಂದ ನಾನು ಬೇರೆಯವರಿಗೂ ಸಹಾಯ ಮಾಡ್ತಾ ಇದ್ದೀನಿ. ಈಗ ನೀವು ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡಿ. ಇಲ್ಲಿ ತನಕ ನೀವು ಅಬಂಡೆನ್ಸ್ ಕಡೆಗೆ ಫುಲ್ ಫೋಕಸ್ ಮಾಡಿದ್ರಿ. ಹೊರಗಿನ ಸ್ಕ್ಯಾರ್ಸಿಟಿಯನ್ನ ಅಂದ್ರೆ ಕೊರತೆಗಳನ್ನ ಸ್ವಲ್ಪ ಸಮಯದ ಮಟ್ಟಿಗೆ ಬಂದ್ ಮಾಡ್ಕೊಂಡಿದ್ರಿ. ಇದನ್ನೇ ಅಗರ್ಭ ಶ್ರೀಮಂತರು ಅಂತ ನಾವೇನ್ ಹೇಳ್ತೀವಿ ಅವರು ಮಾಡೋದು. ಮೆಂಟಲಿ ಅವರು ಯಾವಾಗ್ಲೂ ಅಬಂಡೆನ್ಸ್ ಅಲ್ಲೇ ಜೀವಿಸ್ತಾ ಇರ್ತಾರೆ. ನಂತರ ಅದು ಅವರಿಗೆ ಫಿಸಿಕಲಿ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ರಿಯಾಲಿಟಿ ಲೈಫ್ ಅಲ್ಲಿ ಅದು ಬರೋದಕ್ಕೆ ಶುರು ಆಗುತ್ತೆ. ಅದು ಟರ್ನ್ ಆಗೋದಕ್ಕೆ ಶುರು ಆಗುತ್ತೆ. ನ್ಯೂರಾಲಜಿ ಪ್ರಕಾರ ನಿಮ್ಮ ಬ್ರೈನ್ ಅಲ್ಲಿ ರೀವೈರಿಂಗ್ ಸ್ಟಾರ್ಟ್ ಆಗಿದೆ. ಈಗ ಕ್ವಾಂಟಮ್ ಲೆವೆಲ್ ಅಲ್ಲಿ ನಿಮ್ಮ ವೈಬ್ರೇಷನ್ಸ್ ಅಬಂಡೆನ್ಸ್ ಕಡೆಗೆ ಮ್ಯಾಚ್ ಆಗ್ತಾ ಇದೆ. ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಹೇಳೋದಾದ್ರೆ ನೀವು ಯೂನಿವರ್ಸ್ ನ ಅಬಂಡೆನ್ಸ್ ಲೆವೆಲ್ ಅಲ್ಲಿ ಅಲೈನ್ ಆಗಿದ್ದೀರಾ. ನೋಡಿ ಎಷ್ಟೊಂದು ಲೆವೆಲ್ಸ್ ಅಲ್ಲಿ ಇಲ್ಲಿ ಕೆಲಸ ಆಗ್ತಾ ಇದೆ ಅಲ್ಲ. ಹಳೆಯ ಒಂದು ವಿಸ್ಡಮ್ ಮತ್ತೆ ಮಾಡರ್ನ್ ಕ್ವಾಂಟಮ್ ಫಿಸಿಕ್ಸ್ ಹೇಳೋದು ಒಂದೇನೆ, ನೀವೇನು ಒಳಗೆ ಫೋಕಸ್ ಮಾಡ್ತೀರಾ ಅದೇ ಹೊರಗೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ. ಅಂದ್ರೆ ನೀವೇನು ಯೋಚನೆ ಮಾಡ್ತೀರಾ ಅದನ್ನೇ ನೀವು ಪಡಿತಾ ಹೋಗ್ತೀರಾ. ನಮ್ಮ ಪೂರ್ವಜರು ಅದನ್ನೇ ಹೇಳಿರೋದು, ಯದ್ ಭಾವಂ ತದ್ ಭವತಿ ಅಂತ. ಸಾಮ್ರಾಜ್ಯ ಅನ್ನೋದು ಹೊರಗಡೆ ಇಲ್ಲ ಸ್ನೇಹಿತರೆ, ಅದಿರೋದು ನಮ್ಮ ಮೈಂಡ್ ಅಲ್ಲಿ. ಯಾಕೆಂದ್ರೆ ನಾವು ಏನ್ ಬೇಕೋ ಅದನ್ನ ಪಡ್ಕೋಬೇಕು ಅಂದ್ರೆ ಮೊದಲು ನಮ್ಮ ಮೈಂಡ್ ಅಲ್ಲಿ ಅದನ್ನ ನಾವು ಕೂರಿಸ್ಕೋಬೇಕು. ಈಗ ಫೋನು, ಲೈಟ್ ಇದೆಲ್ಲ ನಾವು ಯೂಸ್ ಮಾಡ್ತಿದೀವಲ್ಲ, ಇದು ಒಂದೇ ಸತಿ ಆಗ್ಬಿಡ್ತಾ ಇನ್ವೆಂಟ್ ಆಗಿ ನಮ್ ಮುಂದೆ ಬಂದ್ಬಿಡ್ತಾ? ಇಲ್ಲ ಅಲ್ವಾ. ಸೈಂಟಿಸ್ಟ್ ಮೈಂಡ್ ಅಲ್ಲಿ ಅದು ಫಸ್ಟ್ ಉದ್ಭವ ಆಗಿತ್ತು. ಅವ್ರು ಅದನ್ನ ಯೋಚನೆ ಮಾಡಿದ್ರು, ಅಲ್ಲಿ ಅದನ್ನ ನಿರ್ಮಿಸಿದ್ರು, ಆ ನಂತರ ಅದು ರಿಯಾಲಿಟಿ ಆಗಿ ನಿರ್ಮಾಣ ಆಗಿದ್ದು. ಹಾಗಾಗಿ
ಇದು ಯಾವುದೋ ಸ್ಪಿರಿಚುವಲ್ ಪೊಯಿಟ್ರಿ ಅಲ್ಲ ನಾನು ಹೇಳ್ತಿರೋದು, ಇದು ರಿಯಾಲಿಟಿಯ ಆಪರೇಟಿಂಗ್ ಸಿಸ್ಟಮ್. ನೀವೀಗ ನಿಮ್ಮ ಮೈಂಡಲ್ಲಿ ಅಬಂಡೆನ್ಸ್ ಅನ್ನ ಫೀಲ್ ಮಾಡಿದ್ರಿ ಅಂಡ್ ಯೂನಿವರ್ಸಲ್ ಲಾ ಯಾವತ್ತೂ ಫೇಲ್ ಆಗೋಕೆ ಸಾಧ್ಯನೇ ಇಲ್ಲ. ಅದು ನಿಮ್ಮ ವೈಬ್ರೇಷನ್ಸ್ ಪ್ರಕಾರ ನಿಮಗೆ ಆನ್ಸರ್ ಮಾಡೇ ಮಾಡುತ್ತೆ. ನಿಮ್ಮ ಕರೆಂಟ್ ಸಿಚುಯೇಷನ್ ಪ್ರಕಾರ ಅದು ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗೇ ಹೋಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಸದ್ಯಕ್ಕೆ ಏನು ಬದಲಾವಣೆ ಆಗದೆ ಇರ್ಬೋದು, ಬಟ್ ನಿಮ್ಮ ಎನರ್ಜಿ ಚೇಂಜ್ ಆಗಿದೆ. ಇದೇ ಎನರ್ಜಿ ನಿಮ್ಮ ಮುಂದಿನ ಫಿನಾನ್ಷಿಯಲ್ ಫ್ಯೂಚರ್ ಅನ್ನ ಡಿಸೈಡ್ ಮಾಡುತ್ತೆ. ಯೂನಿವರ್ಸ್ ಯಾವಾಗಲೂ ಒಂದು ಟೈಮ್ ಪ್ರಕಾರ ಕೆಲಸ ಮಾಡುತ್ತೆ. ಫಸ್ಟ್ ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ, ನಂತರ ಫಿಸಿಕಲಿ ಮ್ಯಾನಿಫೆಸ್ಟೇಷನ್ ಆಗ್ತಾ ಹೋಗುತ್ತೆ. ಹೇಗೆ ಅಂದ್ರೆ ನಾವು ಯಾವ್ದಾದ್ರು ಬೀಜವನ್ನ ನೆಲದಲ್ಲಿ ನೆತ್ತೀವಲ್ವಾ, ನಿಮಗೆ ಹೇಗೆ ಫಲ ಇಮಿಡಿಯೇಟ್ ಆಗಿ ಸಿಗಲ್ವೋ ಹಾಗೆ ಇದು ಕೂಡ. ಬಟ್ ರಿಸಲ್ಟು 100% ಸಿಕ್ಕೇ ಸಿಗುತ್ತೆ. ಅದು ನಿಮ್ಮನ್ನ ಸರ್ಪ್ರೈಸ್ ಮಾಡುತ್ತೆ. ಸೊ ಅಲರ್ಟ್ ಆಗಿರಿ. ಈ ಒಂದು ಶಿಫ್ಟ್ ನ ಸೈನ್ಸ್ ಏನಿದೆ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಚೆಕ್ ಸಿಗ್ಬೋದು, ಕಾಲ್ ಬರ್ಬೋದು, ಆಪರ್ಚುನಿಟಿ ಸಿಗ್ಬೋದು. ಜಸ್ಟ್ ವಿಶ್ವಾಸವನ್ನ ನೀವು ಇಟ್ಕೋಬೇಕು ಅಷ್ಟೇ. ನಂಬಿಕೆಯ ಜೊತೆಗೆ ಗ್ರಾಟಿಟ್ಯೂಡ್ ಇಟ್ಕೋಬೇಕು. ಈಗಾಗಲೇ ನಿಮ್ಮ ಹತ್ರ ಏನಿದೆ ಅದು 20 ರೂಪಾಯಿ ಆಗಿರಲಿ, 20,000 ಆಗಿರಲಿ, 20 ಲಕ್ಷ ಆಗಿರಲಿ, 20 ಕೋಟಿ ಆಗಿರಲಿ, ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿರಬೇಕು. ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇರಬೇಕು. ಇರೋದಕ್ಕೆ ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ಯೂನಿವರ್ಸ್ ಯೋಚನೆ ಮಾಡುತ್ತೆ ಕೊಡಬೇಕೋ ಬೇಡವೋ ಅಂತ. ಹಾಗಾಗಿ ನಿಮ್ಮ ಹತ್ರ ಏನಿದೆ ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿರಿ, ಗ್ರಾಟಿಟ್ಯೂಡ್ ಇಟ್ಕೊಳ್ಳಿ. ನಿಮಗೋಸ್ಕರ ಒಂದು ಸಮೃದ್ಧವಾಗಿರೋ ಫಿನಾನ್ಷಿಯಲ್ ರಿಯಾಲಿಟಿ ಅಲ್ಲಿ ರೆಡಿ ಆಗ್ತಾ ಇದೆ. ಇದಕ್ಕೆ ನೀವು ಸಂಪೂರ್ಣವಾಗಿ ಯೋಗ್ಯರಾಗಿದ್ದೀರಾ ಅಂಡ್ ಯೂನಿವರ್ಸು ಸದಾ ನಿಮ್ಮ ಜೊತೆ ಇರುತ್ತೆ, ನಿಮಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ನನಗೆ ಕಮೆಂಟ್ ಮಾಡಿ ಯೂನಿವರ್ಸ್ ನನ್ನ ಜೊತೆ ಇದೆ ಅಂತ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆನೂ ಇದನ್ನ ಶೇರ್ ಮಾಡ್ಕೊಳ್ಳಿ.